ಇನ್ನು ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ ಹಂತಕನನ್ನ ಸಿಐಡಿ ಕಸ್ಟಡಿಗೆ 8 ದಿನಗಳ ಕಾಲ ನೀಡಲಾಗಿದೆ. 15 ದಿನಗಳ ಕಾಲ ಕಸ್ಟಡಿಗೆ ನೀಡಬೇಕು ಅಂತ ಸಿಐಡಿ ಅಧಿಕಾರಿಗಳು ಕೇಳಿಕೊಂಡಿದ್ರು. ಆದರೆ 8 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ಈಗ ವಿಶ್ವ ಅಲಿಯಾಸ್ ಗಿರೀಶ್ ನನ್ನ ಕಸ್ಟಡಿಗೆ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಕೋರ್ಟ್ನಲ್ಲಿಯೂ ಕೂಡ ಈ ವಿಶ್ವ ಅಲಿಯಾಸ್ ಗಿರೀಶ್ ಹೈ ಡ್ರಾಮಾಗೆ ಸಾಕ್ಷಿಯಾಗಿರೋದು. ಜಡ್ಜ್ ಮುಂದೆ ಕಣ್ಣೀರು ಹಾಕಿದಾನೆ. ಕೊಲೆ ಮಾಡುವಾಗ ಗೊತ್ತಾಗ್ಲಿಲ್ವಾ ನಿನಗೆ ಅಂತ ಜಡ್ಜ್ ಈ ಸಂದರ್ಭದಲ್ಲಿ ಗದರಿಸಿದ್ದಾರೆ. ಜೆಎಂಎಫ್ಸಿ ಕೋರ್ಟ್ನಿಂದ ಈ ಆದೇಶ ಹೊರಬಿದ್ದಿರೋದು. ಕೋರ್ಟ್ಗೆ ಹಾಜರು ಪಡಿಸಿದ ಸಂದರ್ಭದಲ್ಲಿ ಜಡ್ಜ್ ಎದುರು ಈತ ಡ್ರಾಮಾ ನಡೆಸಿರೋದು. ಜಡ್ಜ್ ಎದುರಿಗೆ ಕಣ್ಣೀರು ಹಾಕಿದ್ದಾನೆ ಆರೋಪಿ ವಿಶ್ವ ಅಲಿಯಾಸ್ ಗಿರೀಶ್. ಎಲ್ಲ ಮುಗಿದ ನಂತರ ಫೈನಲಿ ಆರೋಪಿಯನ್ನ 15 ದಿನದ ಬದಲಿಗೆ 8 ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿದೆ. ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಪ್ರಕಾಶ್ ಹಿರೇಮಠ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, 15 ದಿನ ವಿಚಾರಣೆಗೆ ಅಗತ್ಯ ಇದೆ ಅಂತ ಹೇಳಿ ಸಿಐಡಿ ಅಧಿಕಾರಿಗಳು ಅಪೀಲ್ ಮಾಡಿದ್ರು. ಆದ್ರೆ ಫೈನಲಿ 8 ದಿನ ಕಸ್ಟಡಿಗೆ ನೀಡಿರೋದು. ಈ 8 ದಿನಗಳ ಅವಧಿಯಲ್ಲಿ ಸಿಐಡಿಯಿಂದ ನಾವೇನು ನಿರೀಕ್ಷೆ ಮಾಡಬಹುದು? ಎಸ್ ಶ್ರೀಪಾದ್ ಪಾಟೀಲ್, ಏನಂದರೆ ಅಂಜಲಿ ಹತ್ಯೆ ಪ್ರಕರಣದ ತನಿಖೆ ಸಾಕಷ್ಟು ಚುರುಕುಗೊಂಡಿರ್ತಕ್ಕಂಥದ್ದು. ನಿನ್ನೆ ತಮ್ಮ ಸುಪರ್ದಿಗೆ ಏನು ಸಿಐಡಿ ಅಧಿಕಾರಿಗಳು ಆರೋಪಿ ಗಿರೀಶ್ನನ್ನು ತೆಗೆದುಕೊಂಡ ನಂತರ ಸಾಕಷ್ಟು ಸುದೀರ್ಘವಾಗಿ ಒಂದು ತನಿಖೆಯನ್ನು ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಇವತ್ತು ಏನು 1ನೇ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಆರೋಪಿ ಹಂತಕ ಗಿರೀಶ್ನನ್ನು ಹಾಜರುಪಡಿಸಿದ ನಂತರ 15 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಮಾಡಿದರು. ಈ ನಿಟ್ಟಿನಲ್ಲಿ 1ನೇ ಜೆಎಂಎಫ್ಸಿ ನ್ಯಾಯಾಲಯ 8 ದಿನಗಳ ಕಾಲ ಆರೋಪಿಯನ್ನು ಸಿಐಡಿ ಏನು ಅಧಿಕಾರಿಗಳಿಗೆ ಏನು ವಶಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಒಂದು ಕಡೆ ಈಗಾಗಲೇ ನಿನ್ನೆಯಿಂದನೂ ಕೂಡ ಸಾಕಷ್ಟು ಸುದೀರ್ಘವಾಗಿ ಅಂದರೆ ಕೊಲೆ ಹಿಂದಿನ ರಹಸ್ಯ ಏನು ಅಂತಕ್ಕಂಥದ್ರ ಕುರಿತು ಸಾಕಷ್ಟು ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಒಂದು ಸುದೀರ್ಘವಾಗಿ ಆರೋಪಿಯನ್ನು ವಿಚಾರಣೆ ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ಈಗಾಗಲೇ 8 ದಿನಗಳ ಕಾಲ ಏನು ತಮ್ಮ ಕಸ್ಟಡಿಗೆ ಸಿಐಡಿ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ. ವಿವಿಧ ಆಯಾಮಗಳಲ್ಲಿ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಆರೋಪಿ ಇರ್ಬೋದು, ಅದೇ ರೀತಿ ಅವರ ಸಂಬಂಧಿಗಳಿರ್ಬೋದು, ಅವರ ಸ್ನೇಹಿತರಿರ್ಬೋದು, ಪ್ರಮುಖವಾಗಿ ಈ ಕೊಲೆ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದರು, ಯಾರೆಲ್ಲ ಕುಮ್ಮಕ್ಕನ್ನು ಕೊಟ್ಟಿದ್ರು ಅಂತಕ್ಕಂಥ ವಿಚಾರವಾಗಿ ಸಾಕಷ್ಟು ಒಂದು ವಿವಿಧ ಆಯಾಮಗಳಲ್ಲಿ ಸಿಐಡಿ ಅಧಿಕಾರಿಗಳು ಏನು ವಿಚಾರಣೆಯನ್ನು ಮಾಡುವಂಥ ದೃಷ್ಟಿಯಲ್ಲಿ 8 ದಿನಗಳ ಕಾಲ ಈಗಾಗಲೇ ಆತನನ್ನು ತಮ್ಮ ಕಸ್ಟಡಿಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಈ 8 ದಿನಗಳಲ್ಲಿ ಯಾವ್ಯಾವ ಆಯಾಮಗಳಲ್ಲಿ ಯಾವ್ಯಾವ ಒಂದು ತನಿಖೆಯನ್ನು ಮಾಡಲಿದ್ದಾರೆ, ಈ ತನಿಖೆಯಿಂದ ಯಾವ ರೀತಿ ಸತ್ಯಾಸತ್ಯತೆಗಳು ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಗಿರೀಶ್ ಯಾವ ರೀತಿ ಅಂಜಲಿಯನ್ನು ಹತ್ಯೆ ಮಾಡಲಿಕ್ಕೆ ಯಾವ ರೀತಿ ಪ್ಲ್ಯಾನನ್ನು ಮಾಡಿಕೊಂಡಿದ್ದ ಅಂತಕ್ಕಂಥದ್ರ ಕುರಿತು ಸಾಕಷ್ಟು ವಿಚಾರಣೆ ಮೂಲಕ ಈ ಒಂದು ತಮ್ಮ ಕಸ್ಟಡಿ ಮೂಲಕ ಏನು ಆರೋಪಿಯನ್ನು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಈ 8 ದಿನಗಳಲ್ಲಿ ಸಿಐಡಿ ಅಧಿಕಾರಿಗಳು ಅದರಿಂದ ಸಾಕಷ್ಟು ವಿಷಯಗಳನ್ನು ಸತ್ಯಾಸತ್ಯತೆಗಳನ್ನು ಬಾಯಬಿಡಿಸುವಂಥ ಒಂದು ಸಾಧ್ಯತೆಗಳು ಇರುವಂಥದ್ದು. ಶ್ರೀಪಾದ್ ಪಾಟೀಲ್, ಥ್ಯಾಂಕ್ ಯು ಮಾಹಿತಿಗಾಗಿ ಪ್ರಕಾಶ್.